ನಮ್ ಶಿಷ್ಯನಂತೂ ಆಸ್ಪತ್ರೆಗೆ ಕರ್ಕೋಗಿ ನನ್ಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟೈತೆ. ತಿಗ ಮಗ ತೊಳೆದೆ ಶಿಸ್ತಾಗಿ ಎದ್ದಿ ಹೋದೆ. ಶಿಸ್ತಾಗಿ ಎಳ್ಳೀರ್ ಅಂಗಡಿ ಕಡೆಗೆ ಹೋದೋ. ಇವತ್ತೇನಪ್ಪ ಟೀ ಕುಡಿದ್ ಬಿಟ್ಬಿಟ್ಟು ಎಳ್ಳೀರ್ ಕುಡಿಕ್ ಬಂದವ್ರ ಅನ್ಕೊಂಡ್ರ? ಮ್ಯಾಟ್ರ್ ಇದೆ, ನಮ್ ಶಿಷ್ಯನ್ಗೆ ಹುಷಾರಿಲ್ಲ ಗೈಸ್ ಸಿಕ್ಕಾಪಟ್ಟೆ. ಅದಾದ್ಮೇಲೆ ಶಿಸ್ತಾಗಿ ನಮ್ ಮಠದ ಕಡೆಗೆ ಹೋಗಿ ನಮ್ ಬೈನ್ ಮಾತಾಡ್ಸ್ಕೊಂಡು ಶಿಸ್ತಾಗಿ ಒಂದ್ 90 ಏರ್ಸ್ಕೊಂಡು ಇವತ್ತು ಕೊನೆಗೂ ನಾನು ಮಕ ತೊಳೆದೆ, ನಾಷ್ಟ ಮಾಡ್ಬಿಟ್ಟೆ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ. ಮನೆ ಕಡೆಗೆ ಬಂದ್ಬಿಟ್ಟು ತಿಕ್ಕ ಮಕ ತೊಳ್ಕೊಂಡು ಶಿಸ್ತಾಗಿ ನಮ್ಮ ಆಫೀಸ್ ಕಡೆಗೆ ಹೋದೆ. ಇರೋ ಬರೋ ಕೆಲಸ ಎಲ್ಲ ಮುಗಿಸ್ಕೊಂಡೆ. ನಮ್ ಶಿಷ್ಯಂಗೆ ಮಕ್ಕ ಎಲ್ಲ ಏಟಾಗ್ಬಿಟ್ಟೈತೆ. ಏನಕ್ಕಪ್ಪ ಹೆಂಗ್ ಏಟಾಯ್ತು ಅಂತಂದ್ರೆ, ನಾಯಿ ಅಡ್ಡ ಬಂದ್ಬಿಟ್ಟು ಬೈಕಲ್ಲಿ ಬಿದ್ದೋಗ್ಬಿಟ್ಟು ನನ್ಗೆ ಸಿಕ್ಕಾಪಟ್ಟೆ. ನನ್ಗಂತೂ ಬೇಜಾರಾಗೋಯ್ತು. ಯಾಕಂದ್ರೆ ನಾನು ಅವನು ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿಲ್ಲ ಅನ್ನೋದು ಬಿಟ್ಬಿಟ್ರೆ ಜೀವನದಲ್ಲಿ ಒಟ್ಟಿಗೆ ಇದೀವಿ. ಆಮೇಲೆ ನಾನು ನಮ್ ಶಿಷ್ಯ ಶಿಸ್ತಾಗಿ ಚನ್ನಪಟ್ಟಣದಲ್ಲಿರೋ ಕ್ರೇಜಿ ಕಲೆಕ್ಷನ್ಗೆ ಹೋದೋ. ಏನಕ್ಕಪ್ಪ ಅಂದ್ರೆ ಬಟ್ಟೆ ತಗೋಬೇಕಾಯ್ತು. ಆಫರ್ ಮಾತ್ರ ಸಖತ್ ಕೊಟ್ರು, ಕಾಂಬೋ ಆಫರ್. ನಾನು ನಮ್ ಶಿಷ್ಯ ಶಿಸ್ತಾಗಿ ತಗೊಂಡು, ನಾನೊಂದ್ 3 ಜೊತೆ, ನಮ್ ಶಿಷ್ಯ ಒಂದ್ 3 ಜೊತೆ ತಗೊಂಡು ಶಿಸ್ತಾಗಿ ಬಂದು ಮನೆಗ್ ಬಂದ್ ನೋಡ್ತೀನಿ, ಆಲ್ರೆಡಿ ಬಂದು ಅಕ್ರಿಸ್ಕೊಬಿಟ್ಟವ್ರೆ ನಮ್ಮ ಅಕ್ಕನ ಮಗಳು. ಓಡಾಡಿ ಮಕ ಎಲ್ಲ ಕಪ್ಕಾಗ್ಬಿಟ್ಟಿತ್ತು. ಬಂದಿ ಮಕ ತೊಳ್ಕೊಂಡೆ. ಈ ಜರ್ಕಿನ್ ತಗೊಂಡಿರೋ ನಮ್ಮ ಕ್ರೇಜಿ ಕಲೆಕ್ಷನ್ ಅಲ್ಲಿ ಗೈಸ್ ಹೆಂಗೈತೆ ಕಮೆಂಟ್ ಮಾಡಿ. ಓಡಾಡಿ ತಲೆ ಕೆಟ್ಟೋಗಿತ್ತು ಅಂತ ಶಿಸ್ತಾಗಿ ಬಂದಿ ಒಂದ್ 90 ಹಾಕೊಂಡು ನಾನು ನಮ್ ಶಿಷ್ಯ. ಆದ್ಮೇಲೆ ಟೀ ಅಂಗಡಿಯಿಂದ ಶಿಸ್ತಾಗಿ ಆಸ್ಪತ್ರೆ ಕರ್ಕೊಂಡು ಹೋದೆ ನಮ್ ಶಿಷ್ಯನ. ನಮ್ ಶಿಷ್ಯಂಗ್ ಒಂದ್ ಇಂಗ್ಲೇಸ್ ಹಾಕ್ಸ್ಕೊಂಡು ಮನೆ ಕಡೆಗೆ ತಂದಿ ಬಿಟ್ಟೆ. ಮಕ ಅಂತೂ ಫುಲ್ ಸ್ಕ್ರಾಪ್ ಆಗ್ಬಿಟ್ಟದ ನಮ್ ಶಿಷ್ಯಂದು. ಇವತ್ತು ಮಿನಿ ಲಾಗ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡ್ಕೋಗ್ರು. ಮುಂದಿನ ಲಾಗಲ್ಲಿ ಸಿಗ್ತೀನಿ.